Hi, hello, namaskara eldrigu. Welcome back to my YouTube channel VJ Saundarya Vlogs and welcome back to one more new vlog. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಊರಿಗೆ ಬಂದು ಮಲ್ಕೊಂಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಮೊದಲನೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ. ಸೊ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ವಿ. ಚಳಿ 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 ಹಳ್ಳಿ ಕಡೆ ಅಂದ್ರೆ ಒಂಥರ ವೈಬೇ ಬೇರೆ ಅಂತ ಅನಿಸುತ್ತೆ. ಸೊ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ. 50 years ಗ್ಲಾಸ್ ಇದು. 50 ಇನ್ನೂ ಜಾಸ್ತಿನಾ? ಜಾಸ್ತಿ ಇದೆ. ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇದೀವಿ ಎಲ್ಚೆ ಹಣ್ಣು ಕಿತ್ಕೊಳ್ಳೋಕೆ. ಅಲ್ಲಿ ನೋಡಿ ಐಶು, ಇಲ್ಲಿ ನೋಡಿ ಮೇಘನ ನೋಡಿ. ಹೋಗ್ತಾ ಇದೀವಿ ಎಲ್ಚೆ ಹಣ್ಣು ಕಿತ್ಕೊಳ್ಳೋಕೆ. ನಾವು ಚಿಕ್ಕವರಿರೋವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಕವರ್ ಎತ್ಕೊಳ್ಳೋದು, ಹೋಗೋದು. ಎಲ್ಲೆಲ್ಲಿ ಮರ ಇದೆ ಎಲ್ಲ ಕಿತ್ಕೊಂಡು ಅದ್ರಲ್ಲಿ ಹಾಕೊಂಡು ಎತ್ಕೊಂಡು ಬರ್ತಾ ಇದ್ವಿ. ಅದೊಂದು ನೆನಪು. ಜೊತೆಗೆ ಜೀರಂಗಿ ಅಂತ ಬರ್ತಿತ್ತು. ಏನಂತಾರೆ ಅದನ್ನ ಕನ್ನಡದಲ್ಲಿ? ಅದು ಜೀರಂಗಿ ನೋಡಿರ್ತೀರ. ಅದನ್ನ ಬೆಂಕಿ ಪಟ್ಟದಲ್ಲಿ ಹಾಕಿ ಮೊಟ್ಟೆ ಎಲ್ಲ ಮಾಡಿಸ್ತಾ ಇದ್ವಿ. ಅದು ನೆನಪು. ನೋಡಿ ಇವಾಗ ಮಾವಿನಕಾಯಿ ಬರೋಕ್ಕೆ ಎಲ್ಲ ಹೂವು ಎಲ್ಲ ಬಿಡ್ತಾ ಇದೆ. ಇನ್ನೇನು ಸೀಸನ್ ಶುರು ಆಗುತ್ತಲ್ವ, ಹಾಗಾಗಿ ಆ್ಯಂಡ್ ಹೋಗ್ತಾ ಇದ್ದೀವಿ ಇವಾಗ ಎಲ್ಚೆ ಹಣ್ಣು ಕಿತ್ಕೊಬರೋಕ್ಕೆ. ಎಷ್ಟು ವರ್ಷ ಆಗಿದೆಯೋ. ನಮ್ಮ ಸ್ಕೂಲ್ ಹತ್ರ ಆಚೆ ಕಡೆ ಒಂದು ಅಜ್ಜಿ ಇಟ್ಕೋತಾ ಇದ್ರು, ನೆನಪಿದೆಯೋ ಮೇಘ? ಐಶು ಎಷ್ಟು? 1 ರೂಪಾಯಿಗೆ 4 ಕೊಡ್ತಾ ಇದ್ರಲ್ಲ? 1 ರೂಪಾಯಿ 4 or 5 ಕೊಡ್ತಾಯಿದ್ರು. ಅಲ್ಲಿ ತೊಗೊಂಡು ತಿಂತಾ ಇದ್ದಿದ್ದೆ. ಅದಾದಮೇಲೆ ಈ ಬೆಂಗಳೂರಿಗೆ ಬಂದಮೇಲೆ ತಿನ್ನೋಕ್ಕೆ ಆಗಿಲ್ಲ. ಇವಾಗ ಹೋಗಿ ಫ್ರೆಶ್ಶಾಗಿ ಕಿತ್ಕೊಂಡು ತಿನ್ನೋದು. ಆ್ಯಂಡ್ ಮನೆಯಿಂದ ಈ ಕಡೆ ಬರ್ತಾ ಇದ್ದೀವಿ ತೋಟದ ಕಡೆಗೆ. ನೋಡಿ ಅವ್ರು ಅವಾಗಲೇ ಅಲ್ಲಿ ಓಡ್ತಾ ಇದ್ದಾರೆ. ಇನ್ನೂ ಎಷ್ಟು ದೂರ ಆಯ್ತು ನಾನು ಫುಲ್ ರೀಲ್ಸ್ ಮಾಡೋಣ ಅಂತ ಎಲ್ಲ ಸೇವ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ರೀಲ್ಸ್ ಮಾಡಬೇಕು, ನೋಡಬೇಕು. ಅವಾಗಲೇ ಘಾಟಿ ಜಾತ್ರೆ ಶುರುವಾಗಿದೆ. ಎಲ್ಲರೂ ಆಲ್ರೆಡಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರುವಾಗ ಪಿ ಕೂತ್ಕೊಂಡು ಬರ್ತಾ ಇದ್ದಾರೆ. ಚೆನ್ನಾಗಿರುತ್ತೆ. ನನಗೆ ಈ ಕಡೆ ಬರೋಕ್ಕೆ ತುಂಬ ಇಷ್ಟ. ತಾತ ಇರುವಾಗಂತೂ ನಾವು ಚಿಕ್ಕವರು ಇವಾಗ ಎಷ್ಟೆಲ್ಲ ಅವ್ರು ಅವಳೇನಕ್ಕೆ ಸ್ನ್ಯಾಪ್ ಹಾಕಿಲ್ಲ. ಅವ್ಳು ಬಾರ ವೀಡಿಯೋ ಏನಾರ ಬರಲ್ಲ, ಏನು ಕತೆ ಗೊತ್ತಿಲ್ಲ. ಚೆಂಡು ಇನ್ನೂ ಎಷ್ಟು ದೂರನೋ? ಇಲ್ಲೊಂದು ಚಿಕ್ಕ ಗುಟ್ಟ ಇದೆ, ಚಿಕ್ಕದು ಬೆಟ್ಟ. ಅದ್ರ ಮೇಲೆ ದೇವಸ್ಥಾನ ಕೂಡ ಇದೆ ನೋಡಿ. ಇವಾಗ ಅಲ್ಲಿ ಹೋಗ್ಬೇಕು ಅದ್ರ ಮೇಲೆ. ಅಲ್ಲಿ ನೋಡಿ ಯದುವೀರ್ ಬರ್ತವನೆ. ಸೋನಿ ಮಾಮ ಅನ್ಕೊಂಡು. ಹಾಯ್ ಯದುವೀರ್. ಇರೋ ಬೀಳಿಸ್ಬೇಡ ಇನ್ನ. ನೀವೆಲ್ಲ ಆಯ್ಕೊಳ್ರೆ, ನಾನು ವಿಡಿಯೋ ಮಾಡ್ಕೋತೀನಿ. ನೋಡಿ ಆ ಮರಕ್ಕೆ ಹತ್ತಿ ಅವನು ಚೆಂಡು ಅಲ್ಲಾಡಿಸ್ತಾ ಇದ್ದಾನೆ. ತಿನ್ಬೇಡ ಕಣೋ ನನಗೆ. ಏನು ಹಿಂಗ್ ಬಿದ್ದಿದಾವೆ ಅಪ್ಪ. ನೋಡಿ ಫ್ರೆಂಡ್ಸ್, ನೋಡಿ ಫುಲ್ ಎಲ್ಲ ಇಲ್ಲೆಲ್ಲ ಬಿದ್ದಿದಾವೆ. ಎಷ್ಟು ಬಿದ್ದಿದಾವೆ ನೋಡಿ. ನೋಡಿ ಈ ದೇವಸ್ಥಾನ ಹತ್ರ ಬಂದಿದ್ದೀವಿ ಇವಾಗ. ಥ್ಯಾಂಕ್ ಯು. ಕಾಯಿ ಇದೆ, ಹಣ್ಣು ಕಿತ್ಕೊಳ್ರು. ಚೆನ್ನಾಗಿದೆ. ನಮ್ಮ ಮನೆ ಎಲ್ಲಿ ಕಾಣಿಸ್ತಾ ಐತೆ ಇಲ್ಲಿಂದ? ಲೊಕೇಶನ್ ತೋರಿಸ್ತಾ ಇಲ್ಲಿ. ಎಲ್ಲೇ ಐತೆ ನೋಡಿ ನಮ್ಮ ಮನೆ, ಅಲ್ಲಿದೆ. ಹಾಯ್ ಯದುವೀರ್, ಎಲ್ಲಿ ಬಂದಿದ್ಯಾ? ನೋಡಿ ಯದುವೀರ್ ರೆಡಿ ಆಗ್ಬಿಟ್ಟವನೆ. ಇಂದ ಕಾಯಿ ಇಲ್ಲ ಹತ್ರ ಬಾ. ಸಾಕು ಬಾ ಚೆಂಡು. ಥ್ಯಾಂಕ್ ಯು. ನೋಡಿ ಇಲ್ಲಿ ಫೋಟೋ ಶೂಟ್ ಮಾಡ್ತಾವ್ರಿ ಇವ್ರು. ಹುಷಾರು ಮಗು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಕೆರೆ, ತಿಬ್ಗನಹಳ್ಳಿ ಕೆರೆ. ಯದುವೀರ್ ಇಲ್ಲಿ ಕೂತವ್ನೆ, ಮೇಘನ ಇಲ್ಲಿ ಕೂತವ್ರೆ. ಸಕ್ಕದಾಗಿದೆ ವ್ಯೂ ನೋಡಿ. ಇಲ್ಲಿ ನಾವಿನ್ನ ಸ್ನಾನನೇ ಮಾಡಿಲ್ಲ ಫ್ರೆಂಡ್ಸ್. ಹಾಯ್ ಮಾಡಿದ್ವಿ. ಚೆನ್ನಾಗಿದ್ಯಾ ಇಲ್ಲಿ? ನಿಮ್ಗೆ ಇಷ್ಟ ಆಯ್ತಾ? ಜಿಯಲ್ಲಿ ಆಡ್ಬೇಕಾ? ಜಿಯಲ್ಲಿ ಆಡ್ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು.
ನಮ್ದು ಫೋಟೋ ಶೂಟ್ ಆಗಿದ್ದೆಲ್ಲ ಲೊಕೇಶನ್ ತೋರಿಸ್ತೀನಿ ತಡೀರಿ ನಿಮಗೆ. ನೋಡಿ ಫ್ರೆಂಡ್ಸ್, ಅಲ್ಲೊಂದು ರೋಡ್ ಕಾಣಿಸ್ತಾ ಇದೆಯಾ ನಿಮಗೆ? ರೋಡ್ ಅಲ್ಲ, ಅದೇನಂತಾರೆ ಕಟ್ಟೆ, ಕೆರೆ ಕಟ್ಟೆ ಮೇಲೆ ಅಲ್ಲಿ ನಮ್ಮ ಫೋಟೋ ಶೂಟ್ ಎಲ್ಲ ನಡೀತಿತ್ತು. ನಮ್ಮದು ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ನಡೆದಿತ್ತು. ಅದನ್ನು ಫೋಟೋ ಸಿಕ್ಕಿದ್ರೆ ನಾನು ಹಾಕ್ತೀನಿ ನೋಡಿ. ಅದೇ ಮಾಕ್ಲಿ ದುರ್ಗಾ ಬೆಟ್ಟ ನೋಡಿ. ಅವರೆಲ್ಲ ಮೇಲೆ ಹತ್ತಿದ್ದಾರೆ, ನಾನು ಎದುವೀರ್ ಹತ್ತಿಲ್ಲ ಅಲ್ಲವಾ? ನಾವು ಗುಡ್ ಗರ್ಲ್ ಗುಡ್ ಬಾಯ್ ತಾನೆ. ನೀನು ಬ್ಯಾಡ್ ಬಾಯ್ ಆಗೋಗ್ತೀಯ ಅವಾಗ ಮೇಲೆ ಹತ್ತಿದೆ. ಗುಡ್ಡ ಬೇಡ ನೀನು, ಗುಡ್ ತಾನೆ. ಗುಡ್ಡ ಬೇಡ, ಗುಡ್ಡ ಬ್ಯಾಡ್ ಬಾಯ್. ಮೇಲೆ ಹತ್ಬೇಕು ಅಂದ್ಬಿಟ್ಟು ಇವತ್ತು ಬ್ಯಾಡ್ ಬಾಯ್ ಆಗಿದೆ ನೀವು. ಈ ಒಂದು ಗಿಡದಲ್ಲೂ ಹಣ್ಣು ಬಿಡುತ್ತೆ. ಇದೂ ಚೆನ್ನಾಗಿರುತ್ತೆ, ಒಂಥರ ಪೀಚ್ ಕಲರ್ ಅಲ್ಲೇ ಇರುತ್ತೆ, ಚೆನ್ನಾಗಿರುತ್ತೆ. ಇದೊಂದು ಇದ್ರ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಇದಾದ್ಮೇಲೆ ಸೀತಾಫಲ ಜಾಸ್ತಿ ಇಲ್ಲಿ, ಈ ತರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ರಿ ಎಲ್ಲಾರು ಹೆಂಗ್ ಹತ್ತವ್ರೆ. ಇವ್ರು ಹತ್ಬಿಟ್ರು, ಇಳಿಯಕ್ಕೆ ಇಷ್ಟು ಸರ್ಕಸ್ ಮಾಡ್ಸವ್ರೆ. ಡಿಫ್ರೆನ್ಸ್ ಇದು ದೊಡ್ಡ ಕತ್ತೆ, ಅದು ಚಿಕ್ಕ ಕತ್ತೆ. ಕತ್ತೆಗಳೆರಡು ಇದ್ದೋದು. ಇದು ನಮ್ಮ ಅತ್ತೆ, ಅದು ನಮ್ಮ ಪಿನ್ನಿ. ಏನ್ ಮಾಡ್ತಾನೆ ಅವನವ್ರ ಗರ್ಲ್ ಫ್ರೆಂಡ್ ಜೊತೆ ಮೆಸೇಜ್ ಮಾಡ್ತಾವನೆ. ಈ ತರ ರೆಡಿ ಆಗಿದೀನಿ. ನನ್ನ ಫುಲ್ ಡ್ರೆಸ್ ತೋರಿಸ್ತೀನಿ. ಅಟ್ಟೆಯಾರಿ ಈ ತರ ಇದೆ. ಎಲ್ಲ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇದ್ಕಿದವರೇ ಸ್ಪೆಷಲ್. ಈ ಟೈಮಲ್ಲಿ ಸೀಸನ್ ಅಲ್ವಾ, ಜಾತ್ರೆಗಳಿಗೆ ಎಲ್ಲರ ಮನೇಲಿ ಕೂಡ ಇದ್ಕಿದವರೇ ಮಾಡ್ತಾರೆ. ಆ ಇದ್ಕಿರೋ ಕಾಳು ಎಲ್ಲ ರೋಡ್ಗೆ ಹಾಕಿರ್ತಾರೆ. ಅವಾಗ ಗೊತ್ತಾಗುತ್ತೆ, ಓ ಇವ್ರ ಮನೇಲಿ ಇದ್ಕಿದ್ ಬೇಳೆ ಸಾರು, ಇವ್ರ ಮನೇಲಿ ಇದ್ಕಿದ್ ಬೇಳೆ ಸಾರು ಅಂತ. ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಘಾಟಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ರಮೇಶ್ ಮಾಮ ಅಲ್ಲಿ ಕಮಿಟಿ ಮೆಂಬರ್ ಆಗಿರೋದ್ರಿಂದ ನಮ್ಗೆ ಈ ಥರ VIP ಪಾಸಸ್ ಕೂಡ ಸಿಕ್ಕಿತ್ತು. ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದೀವಿ. ಇಲ್ಲಿಂದನೇ ಎಷ್ಟು ಒಂದು 2-3 ಕಿಲೋಮೀಟರ್ ಇಂದನೇ ಶುರು ಜನ ಎಲ್ಲ. ಅದೇ ಟೈಮ್ಗೆ ಭವಾನಿ ಕೂಡ ಸ್ಟೇಟಸ್ ಹಾಕಿದ್ರು. ನಾನು ಭವಾನಿ ಕಾಲ್ ಮಾಡಿದೆ, ಅವ್ರು ಕಾಲೇ ಪಿಕ್ ಮಾಡಿಲ್ಲ. ನಮ್ಮ ಹತ್ರ ಎಕ್ಸ್ಟ್ರಾ ಪಾಸಸ್ ಇತ್ತು ಕೊಡೋಣ ಅವ್ರಿಗೆ ಅಂತ ಅಂದ್ಕೊಂಡೆ, ಕಾಲೇ ಪಿಕ್ ಮಾಡಿಲ್ಲ. ಅವ್ರ ದರ್ಶನನೂ ಸಿಗ್ಲಿಲ್ವಂತೆ ಪಾಪ. ಆಮೇಲೆ ಬಂದಮೇಲೆ ಪಾರ್ಕಿಂಗಲ್ಲೇ ಅಂದರೆ ಕಾರಲ್ಲೇ ಇಟ್ಟಿದ್ರಂತೆ ಫೋನು, ಅದಕ್ಕೆ ತೆಗ್ದಿಲ್ಲ ಅವರು. ಇದ್ದಿದ್ರೆ ಅವ್ರಿಗೆ ಕೊಡ್ಬೋದಿತ್ತು. ಅದು ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಬೆಂಗಳೂರಿಂದ ಬರ್ತಾ ಇದ್ದಾಳೆ, ಅವಳಿಗೂ ದರ್ಶನಕ್ಕೆ ಅಂದ್ಬಿಟ್ಟು ಬರೋಕ್ಕೆ ಹೇಳಿದ್ದೆ, ಬರ್ತಾ ಇದ್ದಾಳೆ. ಹೋಗೋವಾಗ ನಮ್ಮ ಚಿಕ್ಕಪ್ಪವರೆಲ್ಲರೂ ಸಿಕ್ಕಿದ್ರು, ಜೊತೆಗೆ ಹೋಗೋವಾಗೇ ಶಾಪಿಂಗ್ ಶುರು. ಸೊ ನಂಗೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಈ ಒಂದು ಘಾಟಿ ಜಾತ್ರೆ ಅಂದರೆ. ಸ್ಪೆಷಲಿ ದೊಡ್ಡಬಳ್ಳಾಪುರ ಸುತ್ತಮುತ್ತ ಇರೋರಿಗೆ, ಈ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರೋರಿಗೆ ಇದೊಂಥರ ಜಾತ್ರೆ. ಇದಾಗಲಿ ಅಥವಾ ನಂದಿ ಜಾತ್ರೆ ಅಂತೀವಿ, ಅದೂ ಅಷ್ಟೇ. ಯಾರೆಲ್ಲ ನನ್ನ ಈ ಚಾನಲ್ನ ದೊಡ್ಡಬಳ್ಳಾಪುರ ಕಡೆಯಿಂದ ಚಿಕ್ಕಬಳ್ಳಾಪುರ ಕಡೆಯಿಂದ ಯಾರೆಲ್ಲ ಈ ಜಾತ್ರೆಗೆ ಬಂದಿರೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ನನಗೆ ವೀಡಿಯೋಸ್ ಕ್ಲಿಪ್ಪಿಂಗ್ ಮೇಘನ ಮಾಡ್ಕೊಳ್ಳೆ ಅಂದರೆ ಮೇಘನ ಮಾಡ್ಕೊಂಡೇ ಇಲ್ಲ. ಆಮೇಲೆ ಹುಡುಗರು ಕೂಡ ನಾನು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಹತ್ರ ಫೇಸ್ ಹತ್ರ ಬಂದ್ಬಿಟ್ಟು ಇವ್ರು ಕಣೋ TV-ಯಲ್ಲಿ ಬರ್ತಾರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಫುಲ್ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ರಾಕ್ ಕ್ಲಿಪ್ಪಿಂಗ್ಸ್ ಇಟ್ಟಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಇವನ್ಯಾರು ಇವನು ಪಿಪಿ ಉತ್ತಾವನು ಇವನು ಯದುವಿ ಪೂಜೆ ಪಾಠದಿಂದ ತಯಾರಿಸಿದಂತ ಈ ಉಂಗುರ ಹಾಯ್ ಮೇಡಮ್. ಕಾಯಿಗಳೇನು ಸರ್ ಅಲ್ಲಿಂದ ಮತ್ತೆ ತೆಗೆದು ಹಾಕ್ತವ್ರೆ. ಬಿಡೋ ಸಾಕು.
ನಾವು ದರ್ಶನಕ್ಕೆಲ್ಲ ಏನು ಹೋಗ್ಲಿಲ್ಲ, ಯಾಕಂತಂದ್ರೆ ಆಲ್ರೆಡಿ 2 ಸಲ ದರ್ಶನ ಮಾಡ್ಕೊಂಡಿದ್ವಿ. ಮತ್ತೆ ಹೋಗಿ ಪಾಪ ಎಷ್ಟೊಂದು ಜನ ಇದಕ್ಕೋಸ್ಕರನೇ ಎಷ್ಟೋ ಕಿಲೋಮೀಟರ್ಸಿಂದ ಬಂದಿರ್ತಾರೆ, ಅವ್ರು ಮಾಡ್ಕೊಂಡ್ಲಿ, ನಾವು ಮಾಡಿದ್ದೀವಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನಾವು ನಾಗರ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ. ಸೊ ಪ್ರತಿ ವರ್ಷ ಇದೇ ನಾಗರಿಗೆ ನಾವು ಪೂಜೆ ಮಾಡೋದು. ಸೊ ನಾಗರಿಗೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ದಾವಣಗೆರೆ ಮಾನಸ ಮೇಡಮ್ ಈ ಒಂದು ಕ್ಲಿಪ್ಪಿಂಗ್ನ ಕಳಿಸಿದ್ರು. ನನಗೆ ನೋಡಿ ಫುಲ್ಲು ಖುಷಿನೇ ಆಗೋಯ್ತು. ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ವಿ. ನಮ್ಮ ಮಂಡ್ಯ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಮತ್ತು ರಾಜ್ಯ ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತರು ಎಲ್ಲರೂ ಸೇರಿ ಈ ಸಂಜೆಯಲ್ಲಿ ದಾವಣಗೆರೆಯಲ್ಲಿ ಎಲ್ಲರೂ ಒಂದು ಒಳ್ಳೆ ಟೀ ಕುಡಿಬೇಕು ಅಂತೇಳಿ ಕೇಳಿದಾಗ ನಮ್ಮ ಗೆಳೆಯ ಮಂಜುನಾಥ್ ನಾಯಕ್ ಇಲ್ಲಿ ಈ ಚಹಾದ ಅಂಗಡಿಗೆ ನಮ್ಮನ್ನು ಕರೆತಂದ್ರು. ತುಂಬ ಅದ್ಭುತವಾದ ಸ್ವಾದಭರಿತವಾದ ಟೀ ಮತ್ತು ಕಾಫಿಯನ್ನು ಕೊಟ್ಟಿದ್ದಾರೆ ಮಂಜುನಾಥ್ ಅವರು. ಅವರ ಈ ಉದ್ಯಮ ಬೆಟ್ಟದಷ್ಟು ಬೆಳೀಲಿ, ನೂರಾರು ಸಾವಿರಾರು ಜನರಿಗೆ ನಿತ್ಯ ಸ್ವಾದಭರಿತ ಟೀ ಕಾಫಿಯನ್ನು ಕೊಡಲಿ ಅಂತೇಳಿ ಎಲ್ಲ ನಮ್ಮ ಪ್ರಶಸ್ತಿ ಪರವಾಗಿ ಧನ್ಯವಾದಗಳನ್ನ. ಥ್ಯಾಂಕ್ ಯು ಸರ್. Yadavi, stop it! ಸಾಕು ಬಿಡಮ್ಮ, ಬಾಯಿ ನೋವುತ್ತೆ ಕಂದ. ನನ್ನ ಫ್ರೆಂಡ್ ದೀಪಿಕಾ ಬಂದ್ಲ ಜಾತ್ರೆಗೆ. ಸೊ ಅವಳ ಜೊತೆ ಮಾತಾಡ್ಕೊಂಡು ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದೇ ಮರ್ತೋಗ್ಬಿಟ್ಟೆ. ಆ್ಯಂಡ್ ಅವರು ದರ್ಶನಕ್ಕೆ ಹೋಗಿದ್ರು. ಜಸ್ಟ್ ಅವ್ರದ್ದು 5 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು, ಮುಗಿಸ್ಕೊಂಡು ಬಂದರು. ಆ್ಯಂಡ್ ಬರೋವಾಗ ಹಾಗೆ ನಾವು ಮಮ್ಮಿ ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬ್ಯಾಂಗ್ಳೂರ್ಗೆ ವಾಪಸ್ ಹೊರಟ್ವಿ. ಸೊ ದೀಪಿಕಾ ಅವರು ಜೊತೆಯಲ್ಲೇ ಬಂದರು ನೋಡಿ. ಅವರು ಆ ಕಾರಲ್ಲಿ ಈ ಕಾರಲ್ಲಿ ಯದುವೀರ್ನ ನಾವು ಆಟಾಡಿಸ್ಕೊಂಡು ಬ್ಯಾಂಗ್ಳೂರ್ಗೆ ವಾಪಸ್ ರಿಟರ್ನ್ ಬಂದ್ವಿ.